ಧನು ರಾಶಿಯವರ ಜೀವನದ ನಿರಾಳವಾದ ಆಕಾಶದಲ್ಲಿ ಏಕಾಏಕಿ ಬೆಳಗಿದ ಅಪರೂಪದ ನಕ್ಷತ್ರದ ಪ್ರಕಾಶ. ಅದು ಸಾಮಾನ್ಯ ಬೆಳಕು ಅಲ್ಲ. ಅದು ಕರ್ಮಗತವಾದ ಬದಲಾವಣೆಯ ಮುನ್ಸೂಚನೆ. ಮನಸ್ಸಿನಲ್ಲಿಯೇ ಬೆಳಕಾಗುವ ಸೂರ್ಯೋದಯದಂತೆ ಈ ನಕ್ಷತ್ರಯೋಗ ಪ್ರಾರಂಭವಾಗಿದೆ. ಬಹುಶಃ ನೀವು ಕಳೆದ 10 ವರ್ಷಗಳಿಂದ ಕಾಯುತ್ತಿರುವ ಒಂದು ಕನಸು, ಒಂದು ಆಳವಾದ ಆಶೆ, ಒಂದು ಅಸಾಧ್ಯವಾದ ಗುರಿ. ಅದು ನಿಮ್ಮ ಕಣ್ಣ ಮುಂದೆ ರೂಪ ಪಡೆಯಲು ಪ್ರಾರಂಭಿಸುತ್ತಿದೆ. ಈ ಕಾಲವು ಸಾಮಾನ್ಯ ಸಮಯವಲ್ಲ ಧನು ರಾಶಿಯವರೇ. ಇದು ದೈವವು ನಿಮಗೆ ಆಯ್ದ ವಿಶಿಷ್ಟ ಘಟ್ಟ. ನಿಮ್ಮ ರಾಶಿಯಲ್ಲಿ ಗುರುನ ದರ್ಶನ ಈಗ ನಿಧಾನವಾಗಿ ಹೊಸ ದಾರಿ ತೆಗೆಯುತ್ತಿದೆ. ಗುರು ಚೇಳುವ ದಿಕ್ಕು ನಿಮ್ಮ ಜೀವನದ ಚಕ್ರವನ್ನು ತಿರುಗಿಸಲು ಬಂದಿದ್ದಾನೆ. ಹಳೆಯ ಬಂಧನಗಳು, ಹಳೆಯ ನಿರಾಸೆಗಳು ಅವು ಈಗ ಕ್ಷೀಣಿಸುತ್ತಿವೆ. ಮನಸ್ಸಿನ ಭಾವುಕತೆಯಲ್ಲಿ ಒಂದು ನವೀನ ಶಕ್ತಿ ಅರಳುತ್ತಿದೆ. ನೀವು ಅನುಭವಿಸುವ ಆ ಅನಿರ್ವಚನೀಯ ಭಾವನೆ, ಅದು ಈ ನಕ್ಷತ್ರಯೋಗದ ಶಕ್ತಿ. ಈ ಶಕ್ತಿ ನಿಮ್ಮ ಅವಚೇತನ ಮನಸ್ಸಿನಲ್ಲಿ ದೈವಿ ಉಸಿರಿನಂತೆ ಕೆಲಸ ಮಾಡುತ್ತದೆ. ಕಳೆದ ವರ್ಷಗಳಿಂದ ನಿಂತು ಹೋಗಿದ್ದ ಯೋಜನೆಗಳು, ಮುದುರಾಗಿ ಬಿಟ್ಟ ಪ್ರೀತಿಯ ನೆನಪುಗಳು, ಸಾಲಗಟ್ಟಿದ ಕಷ್ಟಗಳು ಎಲ್ಲವೂ ಒಂದು ಹಂತದಲ್ಲಿ ಅಳಿವಿನ ಹಾದಿಯನ್ನು ಹಿಡಿಯುತ್ತಿವೆ. ಗುರುನ ಚಲನೆ ನಿಮ್ಮ ಜೀವನದಲ್ಲಿ ನ್ಯಾಯದ ಬೆಳಕು ತರುತ್ತಿದೆ. ಧನು ರಾಶಿಯವರು ಸದಾ ನ್ಯಾಯಬದ್ಧರು, ಆದರೆ ಕಾಲವು ಅವರಿಗೆ ನ್ಯಾಯ ಕೊಡಲಿಲ್ಲ. ಈಗ ಕಾಲ ತಿರುಗಿದೆ. ಈ ನಕ್ಷತ್ರಯೋಗವು ನಿಮ್ಮ ಧರ್ಮವನ್ನು ಪುನಃ ನೆನಪಿಸುತ್ತದೆ. ನೆಮ್ಮದಿ ಎಂದರೆ ಕರ್ಮದಲ್ಲಿ ಪವಿತ್ರತೆಯ ಶನಿಯ ಪ್ರಭಾವದ ಹಿಂದೆ ನೀವು ಅನುಭವಿಸಿದ್ದ ಅಘೋರವಾದ ಹೊರೆ, ಅದು ತೀರುತ್ತಿದೆ. ಶನಿಯು ನಿಮ್ಮನ್ನು ಪರೀಕ್ಷಿಸಿದೆ, ಆದರೆ ಅದು ಶಿಕ್ಷೆ ಆಗಿರಲಿಲ್ಲ, ಅದು ನಿರ್ಮಾಣ. ನಿಮ್ಮ ಮನಸ್ಸು ಕಲ್ಲಿನಂತೆ ಗಟ್ಟಿಯಾಗಲು ಶನಿ ಬಯಸಿದ. ಈಗ ಆ ಕಲ್ಲು ರೂಪಾಂತರಗೊಂಡಿದೆ, ಅದು ಹವಳವಾಗಿದೆ. ಆ ಹವಳದ ಕಿರಣ ಈಗ ಜೀವದ ಮಟ್ಟದ ಬೆಳಕು ನೀಡುವಷ್ಟು ಶಕ್ತಿಯಾಗಿದೆ. ಇದು ನಾಳೆಯ ಬೆಳಕಿನ ಆರಂಭ. ರಾಹುಕೇತುಗಳ ಚೀನೆ ನಿಮ್ಮ ಒಳಗಿನ ಅಜ್ಞಾನವನ್ನು ಮುರಿಯಲು ಪ್ರಯತ್ನಿಸುತ್ತಿದೆ. ನೀವು ಕಾಣದಿರುವಂತಹ ಸತ್ಯಗಳು ಈ ಸಮಯದಲ್ಲಿ ಹೊರಹೊಮ್ಮುತ್ತಿವೆ. ಅಥವಾ ಹೇಳಬಹುದು, ನಿಮ್ಮ ಅಂತರಂಗದ ಹೃದಯದಲ್ಲಿ ಅಡಗಿದ್ದ ಗುರುನ ಮೌಲ್ಯ ಈಗ ಹೊಸ ಚೈತನ್ಯ ಪಡೆಯುತ್ತಿವೆ. ನಿಮ್ಮ ಸುತ್ತಲಿನ ಜನರು ನಿಮ್ಮ ಬದಲಾವಣೆಯನ್ನು ಗುರುತಿಸಲು ಪ್ರಾರಂಭಿಸುತ್ತಾರೆ. ಕೆಲವರು ಆತಂಕಗೊಳ್ಳುತ್ತಾರೆ, ಕೆಲವರು ಪ್ರೇರಿತರಾಗುತ್ತಾರೆ, ಮತ್ತು ಕೆಲವರು ಅಸೂಯೆ ಪಡುವರು. ಆದರೂ ನೀವು ತಡೆಗಟ್ಟಬಾರದು. ಈ ಯೋಗವು ನಿಮ್ಮ ಜೀವನದ ನಿಜವಾದ ಧ್ವನಿ ನೀಡುತ್ತಿದೆ. ಮುಂದಿನ 7 ದಿನಗಳಲ್ಲಿ ಅಸಾಮಾನ್ಯ ಘಟನೆಗಳು ನಡೆಯುತ್ತವೆ. ಒಂದು ಕಾಲದಿಂದ ಕಾಣದ ಸುದ್ದಿ, ಒಂದು ಅವಕಾಶ, ಅಥವಾ ಒಂದು ವ್ಯಕ್ತಿ ನಿಮ್ಮ ಜೀವನಕ್ಕೆ ಆಗಮಿಸುತ್ತಾರೆ. ಅದು ನಿಮ್ಮ ಹೃದಯಕ್ಕೆ ಮೈಮರೆಯುವಂತೆ ತಟ್ಟುತ್ತದೆ. ನೀವು ಮೊದಲು ಭಯಪಡುವಿರಿ, ಆದರೆ ಆ ಭಯದಲ್ಲೇ ಉತ್ಸಾಹದ ಬೀಜ ಅಡಗಿದೆ. ಅದೇ ನಕ್ಷತ್ರಯೋಗದ ಮಾಯೆ. ಅದು ಮೊದಲು ಅಚ್ಚರಿ ಕೊಟ್ಟು ನಂತರ ಫಲ ನೀಡುತ್ತದೆ. ಮುಂದಿನ 15 ದಿನಗಳು ಧನು ರಾಶಿಯವರಿಗೆ ವ್ಯವಹಾರ ಮತ್ತು ಹಣಕಾಸಿನಲ್ಲಿ ಹೊಸ ಚಿಗುರಾಟ. ನಿಮ್ಮ ಮೇಲೆ ಹಣದ ಹರಿವು ಶುರುವಾಗುತ್ತದೆ, ಆದರೆ ಅದು ಮಾತ್ರ ಲಾಭಕ್ಕಾಗಿಯಲ್ಲ, ಅದು ವಿಶ್ವಾಸಕ್ಕೆಂದು. ನೀವು ಯಾರೋ ವ್ಯಕ್ತಿಯನ್ನು ಹಿಂದೆ ಸಹಾಯ ಮಾಡಿದಿರಬಹುದು. ಅದೇ ವ್ಯಕ್ತಿ ಈಗ ದೈವದ ಪಾತ್ರಧಾರಿಯಾಗಿ ಮರಳಿ ನಿಮ್ಮ ಬಾಗಿಲು ತಟ್ಟುತ್ತಾನೆ. ಈ ಸಮಯದಲ್ಲಿ ತಾಳ್ಮೆ ತುಂಬಾ ಮುಖ್ಯ, ಏಕೆಂದರೆ ಈ ನಕ್ಷತ್ರಯೋಗವು ತ್ವರಿತದಲ್ಲಿ ಫಲ ಕೊಡದು. ಅದು ನಿಧಾನವಾಗಿ ನೀವು ನಿಜವಾದ ಭಾಗ್ಯಕ್ಕೆ ತಲುಪಿಸುವ ಮಾರ್ಗ. ಗುರುನ 3ನೇ ದೃಷ್ಟಿ ವಿದ್ಯೆಯಲ್ಲೂ ಶಕ್ತಿ ನೀಡುತ್ತದೆ. ನಿಮ್ಮ ಜೀವನದ ಗೊಂದಲಗಳು ನಿವಾರಣೆಯಾಗುತ್ತವೆ. ಕೆಲವರು ತಮ್ಮ ಶಿಕ್ಷಣ ಅಥವಾ ವೃತ್ತಿಯ ಕ್ಷೇತ್ರದಲ್ಲಿ ಹೊಸ ದಿಕ್ಕು ಕಂಡುಕೊಳ್ಳುತ್ತಾರೆ. ನೀವು ಮಾಡಿದ ಪ್ರಯತ್ನ ವ್ಯರ್ಥವಾಗಿಲ್ಲ ಎಂಬ ಭಾವನೆ ಉಂಟಾಗುತ್ತದೆ. ಆ ಭಾವನೆ ನಿಮ್ಮ ಜೀವದ ನವೀನ ಆಯಾಮವನ್ನು ತೆರೆದಿಡುತ್ತದೆ. ಪ್ರೇಮ ಸಂಬಂಧದಲ್ಲೂ ಹೊಸ ಬೆಳಕು ಕಾಣಬಹುದು. ನೀವು ಹಿಂದೆ ಹೃದಯ ಮುರಿದುಕೊಂಡಿದ್ದರೆ ಅದನ್ನು ಮರೆತು ಆರಂಭಿಸುವ ಕಾಲ ಬಂದಿದೆ. ನಕ್ಷತ್ರಗಳು ಈಗ ನಿಮ್ಮ ಆತ್ಮದ ಹಾಸ್ಯವನ್ನು ಹಿಂದಿರುಗಿಸುತ್ತಿವೆ. ಕೆಲವು ಧನು ರಾಶಿಯವರು ತಮ್ಮ ಹಳೆಯ ಪ್ರಿಯರನ್ನು ಮತ್ತೆ ಕಾಣಬಹುದು, ಆದರೆ ಈಗ ಅವರ ದೃಷ್ಟಿಕೋನ ಬದಲಾಗಿದೆ. ಪ್ರೀತಿಯ ಅರ್ಥ ಈ ಬಾರಿ ಕೇವಲ ಭಾವನೆ ಅಲ್ಲ, ಅದು ಆತ್ಮದ ಸಂಯೋಗ. ವಿವಾಹ ಸಂಬಂಧದಲ್ಲೂ ಹೊಸ ಸ್ಥಿರತೆ ರೂಢಾಗುತ್ತದೆ. ಮನೆಯ ಮನೋಸ್ಥಿತಿ ಸುಧಾರಿಸುತ್ತದೆ. ನಿಮ್ಮ ಒಳಗಿನ ಸಮಾಧಾನವು ಕುಟುಂಬದ ಎಲ್ಲ ಸದಸ್ಯರ ಮನಸ್ಸಿಗೂ ಹಬ್ಬುತ್ತಿದೆ. ಅಸಮಾಧಾನ, ಕಡೆಯ ಚರ್ಚೆಗಳು, ಹಣದ ಗಲಾಟೆಗಳು ಎಲ್ಲವೂ ನಿಧಾನವಾಗಿ ನಿಂತುಬಿಡುತ್ತಿವೆ. ನೀವು ಏಕಾಏಕಿ ಅರಿಯುತ್ತೀರಿ, ಶಾಂತಿ ಎಂದರೆ ಹೊರಗಿನ ಪರಿಸ್ಥಿತಿ ಅಲ್ಲ, ಅದು ಒಳಗಿನ ಸ್ಥಿತಿ. ಆರೋಗ್ಯದ ವಿಷಯದಲ್ಲಿ ಈ ನಕ್ಷತ್ರಯೋಗ ಅತ್ಯಂತ ಮಹತ್ವದ್ದಾಗಿದೆ. ಗುರು ನಿಮ್ಮ ದೇಹದ ಸಂಚಲನದ ಮೇಲೆ ದೈವಿ ಸ್ಪರ್ಶ ನೀಡುತ್ತಾನೆ. ಹಳೆಯ ನರಬಾಧೆ, ಹೊತ್ತು ಬಂದ ಬಲಹೀನತೆ ಇವು ಎಲ್ಲವೂ ನಿಧಾನವಾಗಿ ತೀರುತ್ತವೆ. ಆದರೆ ಆಹಾರ ಮತ್ತು ನಿದ್ರೆಯಲ್ಲಿ ಕ್ರಮ ಅಗತ್ಯ. ಧನು ರಾಶಿಯವರ ದೇಹಕ್ಕೆ ನಿದ್ದೆಯ ಶ್ರೇಷ್ಠತೆ ಅತ್ಯವಶ್ಯಕ. ನಕ್ಷತ್ರಯೋಗದ ಶಕ್ತಿ ನಿಮ್ಮ ಕನಸಿನಲ್ಲೂ ಕಾರ್ಯಗತವಾಗುತ್ತದೆ. ಹಾಗಾಗಿ ಕನಸುಗಳಲ್ಲಿ ನೀವು ಆಧ್ಯಾತ್ಮಿಕ ಸ್ಪರ್ಶವನ್ನು ಅನುಭವಿಸುತ್ತೀರಿ. ಮುಂದಿನ 30 ದಿನಗಳಲ್ಲಿ ಒಂದು ಅದ್ಭುತ ಘಟನೆ ಸಂಭವಿಸುತ್ತದೆ. ನೀವು ನಿರೀಕ್ಷಿಸದೇ ಬಂದ ಒಂದು ಸುದ್ದಿ ನಿಮ್ಮ ಜೀವನಕ್ಕೆ ನವಚೈತನ್ಯ ತುಂಬುತ್ತದೆ.
ಅದು ಕೆಲಸವಾಗಿರಬಹುದು, ಒಪ್ಪಂದವಾಗಿರಬಹುದು ಅಥವಾ ವಿದೇಶದ ಓಟವಾಗಿ ಬದಲಾಯಿಸಬಹುದು. ಈ ಸಮಯದಲ್ಲಿ ಅವರು ನಿಮಗೆ ಕೈಹಾಕುವರು, ನೀವು ಅವರಿಗೆ ನಂಬಿಕೆ ನೀಡುವಿರಿ ಮತ್ತು ಆ ನಂಬಿಕೆಯೇ ನಿಮ್ಮ ಭಾಗ್ಯವನ್ನು ಮುಂದೆ ತರುತ್ತದೆ. ಇದು ಕೇವಲ ವೃತ್ತಿ ಜೀವನದ ಬದಲಾವಣೆ ಅಲ್ಲ, ಇದು ನಿಮ್ಮ ಕರ್ಮದ ವೃತ್ತದ ಪುನರ್ಚಕ್ರ. ಈ ನಕ್ಷತ್ರಯೋಗವು ವಿಶಿಷ್ಟವಾದುದು ಏಕೆಂದರೆ ಅದು 10 ವರ್ಷದಿಂದ ನಿರೀಕ್ಷಿಸುತ್ತಿದ್ದ ಕನಸನ್ನು ಸತ್ಯಗೊಳಿಸಬಲ್ಲದು. ನಿಮ್ಮ ಮಾತುಗಳು, ನಿಮ್ಮ ಆಸೆಗಳು, ಅವು ಈಗ ವಿಶ್ವದ ಶಕ್ತಿ ಜೊತೆ ಹೋಲಾಗುತ್ತಿವೆ. ನಿಮ್ಮ ಕರ್ಮಸೂತ್ರದಲ್ಲಿ 4 ಗ್ರಹಗಳ ಜೀವಶಕ್ತಿ ಒಂದೇ ರೇಖೆಯಲ್ಲಿಗೆ ಬರುವಂತಾಗಿದೆ. ಇದೇ ಆ ಅಪರೂಪದ ಯೋಗ. ಅದು ಎಲ್ಲರಿಗೂ ಸಂಭವಿಸುವುದಿಲ್ಲ, ಕೆಲವರಿಗೂ ಮಾತ್ರ. ಮತ್ತು ಈ ಬಾರಿ ಅದು ನಿಮಗೆ ಬಂದಿದೆ. ಆದರೆ ಪ್ರತಿ ಬೆಳಕು ಯಾವಾಗಲೂ ನೆರಳನ್ನು ತರುತ್ತದೆ. ಈ ಯೋಗದ ಸಮಯದಲ್ಲಿ ನೀವು ಆತ್ಮನಂಬಿಕೆಯನ್ನು ಕಳೆದುಕೊಳ್ಳಬಾರದು. ಕೆಲವೊಂದು ಸಂದರ್ಭಗಳಲ್ಲಿ ನೀವು ಭರವಸೆ ಕಳೆದುಕೊಳ್ಳುವಿರಿ, ಆದರೆ ಧನು ರಾಶಿಯವರ ಆತ್ಮಬಲ ನಕ್ಷತ್ರಗಳಿಗೂ ಮೀರಿದೆ. ನೀವು ತಡವಾಗಿ ಅರಿಯುವಿರಿ, ಆ ತಡೆಗಳು ದೈವದ ವಿನ್ಯಾಸವಾಗಿದೆ. ಅದು ನಿಮಗೆ ಧೈರ್ಯ ಕೊಡುವ ನಂತರದ ಫಲಕ್ಕಾಗಿ ತಯಾರಿಸುತ್ತಿದೆ. ಆಧ್ಯಾತ್ಮಿಕತೆಯ ದೃಷ್ಟಿಯಲ್ಲಿ ಈ ಯೋಗ ಒಂದು ಅಪರೂಪದ ಉನ್ನತಿ. ನಿಮ್ಮ ಮನಸ್ಸು ಹಳೆಯ ಪಾಪಗಳ ಶ್ರಮದಿಂದ ಬಿಡುಗಡೆ ಪಡೆಯುತ್ತದೆ. ಕೆಲವರು ಪ್ರಾರ್ಥನೆ ಅಥವಾ ಧ್ಯಾನದಲ್ಲಿ ವಿಸ್ಮಯಕರ ಅನುಭವ ಪಡೆಯುವರು. ಕೆಲವರಿಗಂತೂ ಕನಸುಗಳಲ್ಲಿ ದೇವರ ರೂಪ ಕಾಣಬಹುದು. ಅದು ಕೇವಲ ಕಲ್ಪನೆ ಅಲ್ಲ, ಅದು ದೈವದ ಸಂದೇಶ. ಈ ಕಾಲದಲ್ಲಿ ನೀವು ಯಾರನ್ನಾದರೂ ಕ್ಷಮಿಸಿದರೆ ಅಥವಾ ಯಾರಿಗಾದರೂ ಹಳೆಯ ನೋವಿನ ಬಗ್ಗೆ ಮನಸ್ಸು ತೆರೆದರೆ ನಕ್ಷತ್ರಗಳು ತಕ್ಷಣವೇ ಸ್ಪಂದಿಸುತ್ತವೆ. ಅದು ಆ ರೀತಿ ಸಕ್ರಿಯ ಕಾಲ. ಮುಂದಿನ ಹಂತದಲ್ಲಿ, ಅಂದರೆ ಈ ಯೋಗದ 3ನೇ ಆವರಣದಲ್ಲಿ, ನೀವು ತೀರ್ಮಾನ ತೆಗೆದುಕೊಳ್ಳುವಿರಿ. ಹಿಂದಿನ 10 ವರ್ಷಗಳಿಂದ ಸ್ಥಗಿತವಾಗಿದ್ದ ಒಂದು ನಿರ್ಣಯ ಈಗ ಸಣ್ಣ ಘಟನೆ ಮೂಲಕ ರೂಪ ಪಡೆಯುತ್ತದೆ. ಅದು ವೃತ್ತಿ ಇರಬಹುದು, ಸಂಬಂಧವಾಗಿರಬಹುದು ಅಥವಾ ನಿಮ್ಮ ಜೀವನದ ದಿಕ್ಕಾಗಿರಬಹುದು. ಅದನ್ನು ನಿರ್ಧರಿಸುವ ವೇಳೆಯಲ್ಲಿ ನಿಮ್ಮ ಒಳಹೃದಯದ ಧ್ವನಿಯನ್ನು ಕೇಳಬೇಕು. ಯಾಕಂದ್ರೆ ನಕ್ಷತ್ರಗಳು ಈಗ ನಿಮ್ಮ ಒಳ ಧ್ವನಿಯ ಮೂಲಕವೇ ಮಾತಾಡುತ್ತಿವೆ. ಈ ಸಮಯದಲ್ಲಿ ಶನಿಯ ದೃಷ್ಟಿಗೆ ಭಯಪಡಬೇಡಿ. ಅದು ನಿಮ್ಮ ಕರ್ಮದ ಅಂತಿಮ ಹಂತ. ನೀವು ಮಾಡಿದ ಶ್ರಮ ಫಲಿಸುತ್ತಿದೆ. ಜನರು ನಿಮ್ಮ ಹಳೆಯ ಸ್ಥಿತಿ ಅರಿಯದೆ ನಿಮ್ಮ ಹೊಸ ಯಶಸ್ಸು ನೋಡಿ ಆಶ್ಚರ್ಯಪಡುತ್ತಾರೆ. ಆದರೆ ಒಳಗೆ ನೀವು ಯಾರು ಎಂಬ ಅರಿವು ನಿಮ್ಮ ಹೃದಯದಲ್ಲಿ ಹೆಚ್ಚು ದೃಢವಾಗುತ್ತದೆ. 10 ವರ್ಷ ಕಾಯ್ದಿದ್ದೆ, ಈಗ ಸಮಯ ನನ್ನ ಪಾಲಾಗಿದೆ. ವ್ಯವಹಾರದಲ್ಲಿ ಹೊಸ ಮಿತ್ರರು, ಹೊಸ ಪಾಲುದಾರರು ಕಾಣಿಸುತ್ತಾರೆ. ಕೆಲವರು ವಿದೇಶದಿಂದ ಸಂಪರ್ಕಿಸುತ್ತಾರೆ. ಅದು ಸಾಮಾನ್ಯ ಸಂಪರ್ಕ ಅಲ್ಲ, ಅದು ನಕ್ಷತ್ರಘಟ್ಟದ ಭಾಗ್ಯ ಸಂಪರ್ಕ. ನಿಮ್ಮ ಮಾತಿನ ಸತ್ಯತೆ, ನಿಮ್ಮ ನೆಮ್ಮದಿ ಮತ್ತು ನಿಮ್ಮ ನಿರಂತರ ಪ್ರಯತ್ನ, ಇವುಗಳು ಒಟ್ಟಿಗೆ ಹೊಸ ಸಾಧನೆ ರೂಪಿಸುತ್ತವೆ. ನೀವು ಹಣವನ್ನು ಕೇವಲ ಸಂಪತ್ತಾಗಿ ಕಾಣುವುದನ್ನು ಬಿಡುತ್ತೀರಿ. ಅದು ದೈವದ ಶ್ರದ್ಧೆಯ ಫಲವೆಂದು ಕಾಣುತ್ತೀರಿ. ಕುಟುಂಬ, ಪ್ರೀತಿಯವರು, ಮಿತ್ರರು ಎಲ್ಲರೊಡನೆ ಸಂಬಂಧದಲ್ಲಿ ಒಂದಷ್ಟು ಪರಿವರ್ತನೆ ಆಗುತ್ತದೆ. ಕೆಲವರು ನಿಮ್ಮ ಬದಲಾವಣೆ ಅರಿಯದೆ ಭಯಪಡುತ್ತಾರೆ, ಆದರೆ ನೀವು ಅವರಿಗೆ ಹೊಸ ಶಾಂತಿಯ ಶಕ್ತಿ ನೀಡಬಹುದು. ಈ ಕಾಲದಲ್ಲಿ ಕೋಪವನ್ನು ಕಡಿಮೆ ಮಾಡಿ ಮಾತಿನ ಶಕ್ತಿಯನ್ನು ಹೆಚ್ಚಿಸಿ. ನಿಮ್ಮ ಮಾತುಗಳು ಇದೀಗ ಪ್ರಭಾವಶಾಲಿಯಾಗಿವೆ. ನಕ್ಷತ್ರಗಳು ಅವುಗಳಿಗೆ ಶಕ್ತಿ ನೀಡುತ್ತಿವೆ. ಏನಾದರೂ ಅವಮಾನ ಅಥವಾ ವ್ಯಾಜ್ಯ ಬಂದರೂ ಮೌನವೇ ಶ್ರೇಷ್ಠ ಪರಿಹಾರ. ಧನು ರಾಶಿಯವರ ಕರ್ಮದಲ್ಲಿ ಒಂದು ವಿಶಿಷ್ಟ ಅಂಶ ಇದೆ. ಅವರು ಸಹಾಯ ಮಾಡಿದವರಿಂದಲೇ ನಿಜವಾದ ಆಶೀರ್ವಾದ ಪಡೆಯುವರು. ಈ ವರ್ಷ ಅದರ ಪುನಃ ಪ್ರತ್ಯಕ್ಷವಾಗಿದೆ. ಯಾರಿಗಾದರೂ ನೀವು ಹಳೆಯದಾದ ಸಹಾಯ ಮಾಡಿದರೆ ಅವರು ಈಗ ನಿಮ್ಮ ಭಾಗ್ಯವನ್ನು ಮುಂದುವರಿಸಲಿದ್ದಾರೆ. ಇದು ರಹಸ್ಯವಾದ ಕಾರ್ಮಿಕ ವ್ಯವಸ್ಥೆ. ನೀವು ಅರ್ಥ ಮಾಡಿಕೊಳ್ಳದಿದ್ದರೂ ಅದು ಸತ್ಯ. ಈ ನಕ್ಷತ್ರಯೋಗದ ಮತ್ತೊಂದು ಗುಣ, ಇದು ಕಣ್ಣುಮುಚ್ಚಿ ಮಾಡುವ ನಿರ್ಧಾರಗಳಿಗೆ ದೈವಿ ರಕ್ಷಣೆ ನೀಡುತ್ತದೆ. ಇತ್ತೀಚೆಗೆ ತೆಗೆದುಕೊಳ್ಳುವ ಯಾವುದೇ ಆಧ್ಯಾತ್ಮಿಕ ಅಥವಾ ವೃತ್ತಿ ಜೀವನದ ನಿರ್ಧಾರಗಳಲ್ಲಿ ಅಪಾಯ ಕಾಣದೆಯೂ ಯಶಸ್ಸು ಬರಬಹುದು. ಆದರೆ ನೀವು ಧರ್ಮದಲ್ಲಿ ದೃಢವಾಗಿರಬೇಕು. ಧನು ರಾಶಿಯವರು ಧರ್ಮದ ರಾಶಿ. ಸತ್ಯದಲ್ಲಿ ಸ್ಥಿರವಾಗಿರುವವರು ಎಂದಿಗೂ ಕರ್ಮದಿಂದ ಸೋಲರು. ಮುಂದಿನ ಹಂತದಲ್ಲಿ ನಿಮ್ಮ ಒಳಗಿನ ಶಕ್ತಿ ಅತ್ಯಂತ ಜಾಗೃತವಾಗುತ್ತದೆ. ಕೆಲವರು ತಮ್ಮ ಹಿಂದಿನ ನೋವನ್ನು ಮರೆತು ನಿಧಾನವಾಗಿ ಈ ಹೊಸ ಶಕ್ತಿಯ ದಿಕ್ಕಿನಲ್ಲಿ ತಿರುವು ಪಡೆಯುತ್ತಾರೆ. ನಿಮ್ಮ ಕನಸುಗಳಲ್ಲಿ ಹೊಸ ದೃಶ್ಯಗಳು ಕಾಣಬಹುದು. ಪರ್ವತ, ಬೆಳಕು, ಹಳೆಯ ದೇವಸ್ಥಾನ ಅಥವಾ ನೀರಿನ ಹರಿವು, ಇವು ಎಲ್ಲವೂ ನಕ್ಷತ್ರಗಳ ಸಂಕೇತ. ಪ್ರತಿ ದೃಶ್ಯವೂ ದೈವದ ಸೂಚನೆ. ಕೆಲವರು ಈ ಕಾಲದಲ್ಲಿ ಹೊಸ ಮಾಂತ್ರಿಕ ಆಕರ್ಷಣವೂ ಪಡೆಯುತ್ತಾರೆ. ಜನರು ನಿಮ್ಮತ್ತ ಸೆಳೆಯಲ್ಪಡುವರು. ನಿಮ್ಮ ಮಾತಿನ ಪ್ರಕಾಶ, ನಿಮ್ಮ ಕಣ್ಣಿನ ಶಾಂತಿ, ನಿಮ್ಮ ಧ್ವನಿಯ ತಾಳ, ಇವು ಎಲ್ಲವೂ ಗ್ರಹಶಕ್ತಿಯ ಫಲ. ಆದರೆ ಅದನ್ನು ಸ್ವಾರ್ಥಕ್ಕಾಗಿ ಬಳಸಬಾರದು. ಅದು ಸೇವೆಗೆ, ಪ್ರೇರಣೆಗೆ ಮತ್ತು ಸುಖದ ಹಂಚಿಕೆಗಾಗಿ. ನಿಮ್ಮ ಮನಸ್ಸಿನ ಗಾಢವಾದ ಭಯವು ಈ ಯೋಗದಲ್ಲಿ ನಿವಾರಣೆಯಾಗುತ್ತದೆ. ಹಿಂದೆ ಅನೇಕ ಬಾರಿ ನೀವು ನನಗೆ ಸಾಧ್ಯವಿಲ್ಲ ಎಂದುಕೊಂಡಿರಬಹುದು, ಆದರೆ ಈಗ ಆಗುವುದಿಲ್ಲ ಎನ್ನುವ ಬಂಧನ ಸಡಿಲವಾಗಿದೆ. ಗುರುನ ನಕ್ಷತ್ರ ನಿಮ್ಮ ಒಳಗಿನ ಸ್ಫೂರ್ತಿಯನ್ನು ಪುನಃ ತರುವಂತೆ ಮಾಡುತ್ತದೆ. ನೀವು ನಿಜವಾಗಿಯೂ ಜೀವಂತವಾಗಿ ಅನುಭವಿಸುತ್ತೀರಿ. ಈ ಯೋಗದ ಮಧ್ಯಭಾಗದಲ್ಲಿ ಯಾರೋ ಹಿರಿಯರು ಅಥವಾ ಆಧ್ಯಾತ್ಮಿಕ ಮಾರ್ಗದರ್ಶಕರೊಬ್ಬರು ನಿಮ್ಮ ಬದುಕಿನಲ್ಲಿ ಮಹತ್ವದ ಪಾತ್ರ ವಹಿಸುತ್ತಾರೆ. ಅವರ ಮಾತುಗಳಲ್ಲಿ ನಿಮ್ಮ ಭಾಗ್ಯ ಅಡಗಿದೆ. ಅದು ಸಾಮಾನ್ಯ ಸಲಹೆ ಅಲ್ಲ, ಅದು ದೈವದ ಒಡಂಬಡಿಕೆ.
ಅವರ ಮಾತುಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡರೆ ಮುಂದೆ ಬರುವ ಸಂಕಟಗಳು ಸುಲಭವಾಗಿ ನಿವಾರಣೆಯಾಗುತ್ತವೆ. ಹಣಕಾಸಿನ ವಿಷಯದಲ್ಲಿ ಒಂದು ವಿಚಿತ್ರ ಸಂಭವ, ನೀವು ಕಳಕೊಂಡಿದ್ದ ಹಣ ಅಥವಾ ಯೋಜನೆ ಮತ್ತೆ ಬರುತ್ತದೆ. ಅದು ಚಿಕ್ಕ ಮಟ್ಟದ ಯಶಸ್ಸು ಅಲ್ಲ, ಅದು ನಿಮಗೆ ದೃಢ ವಿಶ್ವಾಸವನ್ನು ನೀಡುವಷ್ಟು ದೊಡ್ಡ ಸಂಧಿ. ಕೆಲವರು ಹೊಸ ವ್ಯವಹಾರ ಆರಂಭಿಸುತ್ತಾರೆ, ಕೆಲವರು ತಮ್ಮ ಜೀವನ ಸಂಪರ್ಕವನ್ನು ಪುನಃ ಜೀವಿಸುತ್ತಾರೆ. ಎಲ್ಲವೂ ನಕ್ಷತ್ರಗಳ ಸಮೀಕರಣದಿಂದ ನಡೆಯುತ್ತಿದೆ. ರಾಹುಕೇತುಗಳ ಪರಿವರ್ತನೆ ನಿಮ್ಮ ಆಲೋಚನೆಗಳಿನಂತೂ ಬದಲಾಯಿಸಬಹುದು. ನೀವು ಅರಿಯುವುದೇ ಇಲ್ಲದ ಪಥಗಳಲ್ಲಿ ಸತ್ಯ ಕಂಡುಕೊಳ್ಳುತ್ತೀರಿ. ಕೆಲವರು ಧಾರ್ಮಿಕ ಸ್ಪಂದನ ಪಡೆಯುತ್ತಾರೆ, ದೇವಸ್ಥಾನದ ಅಥವಾ ಪುರಾತನ ಪಠ್ಯದ ಓದಿನಲ್ಲಿ ಹೊಸ ಅರ್ಥ ಕಂಡುಕೊಳ್ಳುತ್ತಾರೆ. ಅದು ಕೇವಲ ಜ್ಞಾನವಲ್ಲ, ಅದು ಜೀವನದ ಪರಿಹಾರ. ಈ ಯೋಗದ ಅಂತ್ಯ ಹಂತದಲ್ಲಿ ಒಂದು ಅದ್ಭುತ ಶಾಂತಿ ನಿಮ್ಮ ಹೃದಯಕ್ಕೆ ಬೀಳುತ್ತವೆ. ನೀವು ಅಚಾನಕ್ ಅರಿಯುತ್ತೀರಿ, ಇದೇ ನನ್ನ ಭಾಗ್ಯ, ಇದೇ ನಾನು ಕಾಯುತ್ತಿದ್ದ ಕಾಲ. ನಿಮ್ಮ ಕಣ್ಣಲ್ಲಿ ಕಣ್ಣೀರು ಬರಬಹುದು, ಆದರೆ ಅದು ದುಃಖದ ಕಣ್ಣೀರು ಅಲ್ಲ, ಅದು ಪೂರ್ಣತೆಯ ಕಣ್ಣೀರು. ನಿಮ್ಮ ಕನಸು ಈಗ ನೆನೆಸಿದ ನಿಜವಾಗುತ್ತಿದೆ. ಆ ಕ್ಷಣದಲ್ಲಿ ದೈವವು ನಿಮಗೆ ಮುಗುಳ್ನಗೆಯಂತೆ ತೋರುತ್ತದೆ. ಅದು ಯಾವ ಮಾತು ಹೇಳುವುದಿಲ್ಲ, ಆದರೆ ನಿಮ್ಮ ಮನಸ್ಸಿನಲ್ಲಿ ಕೇಳಿಸುತ್ತದೆ. ನಾನು ನಿನ್ನ ಪ್ರಾರ್ಥನೆ ಕೇಳಿದ್ದೆ, ಈಗ ಅದರ ಫಲ ಕೊಟ್ಟಿದ್ದೇನೆಯ? ಧನು ರಾಶಿಯವರೇ, ನೀವು ಭಾಗ್ಯವಂತರು. ಈ ಅಪರೂಪದ ನಕ್ಷತ್ರಯೋಗವನ್ನು ಪ್ರತಿ ಕಾಲ ಜಗತ್ತಿನಲ್ಲಿ ಕೇವಲ ಕೆಲ ಜೀವಿಗಳು ಮಾತ್ರ ಕಾಣುತ್ತಾರೆ. ಇದು ಪೀಳಿಗೆಯೊಂದರಲ್ಲಿ ಒಮ್ಮೆ ಮಾತ್ರ ಬರುವ ಚಂದದ ಕಾಲ. ಈ ಸಮಯದಲ್ಲಿ ನಿಮ್ಮ ಪ್ರತಿಯೊಂದು ಚಿಂತನೆ, ಅದು ಸಕಾರಾತ್ಮಕವಾದರೆ ನೈಜ ಫಲ ನೀಡುತ್ತದೆ. ಆದ್ದರಿಂದ ದುಃಖದ ಮಾತುಗಳು, ಕಳಪೆ ಕಲ್ಪನೆಗಳು, ಅವುಗಳಿಂದ ದೂರವಿರಿ. ನಿಮ್ಮ ಮಾತುಗಳಲ್ಲಿ ನಕ್ಷತ್ರ ಶಕ್ತಿ ಇದೆ. ಪ್ರತಿಯೊಂದು ಉಚ್ಚಾರಣವೂ ಕರ್ಮದ ಬೀಜವಾಗುತ್ತಿದೆ. ನಾಳಿನ ಬೆಳಗಿನಲ್ಲಿ ನವೀನ ಮಾರ್ಗ ನಿಮ್ಮ ಮುಂದೆ ತೆರೆಯುತ್ತದೆ. ಅಲ್ಲಿ ಭಯವಿಲ್ಲ, ಅನುಮಾನವಿಲ್ಲ, ಕೇವಲ ಬೆಳಕು. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಮುಂದಿನ 10 ವರ್ಷಗಳ ಫಲ ನಿಗದಿಗೊಳಿಸುತ್ತವೆ. ಆದ್ದರಿಂದ ಶಾಂತವಾಗಿ ಪ್ರಾರ್ಥನೆಯ ಮನಸ್ಸಿನಲ್ಲಿ ತೀರ್ಮಾನ ಮಾಡಿ. ಗುರುನ ದೃಷ್ಟಿಯಲ್ಲಿ ಕರುಣೆಯ ತೀವ್ರತೆ ಇದೆ, ಶನಿಯ ದೃಷ್ಟಿಯಲ್ಲಿ ಕಪೋರತೆಗೆ ಒಳಗೊಂಡ ಶ್ರೇಷ್ಠತೆ ಇದೆ. ಅವೆರಡೂ ನೀವು ಮಾಡುವ ಕರ್ಮದಲ್ಲಿ ಸಮತೋಲನ ನೀಡುತ್ತಿವೆ. ಕೊನೆಯವಾಗಿ ಧನು ರಾಶಿಯವರ ಮನಸ್ಸಿಗೆ ಒಂದು ಆಶ್ವಾಸಕ ಮಾತು, ನೀವು ಈ ಕಾಲದಲ್ಲಿ ಸಂಪೂರ್ಣ ಬದಲಾವಣೆಯ ಅಂಚಿನಲ್ಲಿ ನಿಂತಿದ್ದೀರಿ. ಹಿಂದಿನ ಎಲ್ಲ ನೋವುಗಳು, ನಿರಾಸೆಗಳು, ಹಾನಿಗಳು, ಅವುಗಳ ಒಳಗೆ ಸಿಕ್ಕಿದ್ದ ಅನುಭವವೇ ಈಗ ನಿಮ್ಮ ಶಕ್ತಿಯ ಅಸ್ತ್ರವಾಗಿದೆ. ನಕ್ಷತ್ರಗಳು ನಿಮ್ಮತ್ತ ಹೇಸುಗೊಳ್ಳದೆ ನೋಡುತ್ತಿದ್ದಿವೆ. ಅವು ನಿಮಗೆ ಪೂರ್ಣ ವಿಶ್ರಾಂತಿ ನೀಡಲು ಸಿದ್ಧವಾಗಿವೆ. ಆದ ಕಾರಣ ಧನು ರಾಶಿಯವರೇ, ಹೃದಯವನ್ನು ತೆರೆಯಿರಿ, ಪ್ರಾರ್ಥನೆಯ ನಿಟ್ಟುಸಿರು ಬಿಡಿ. ದೈವದ ಶಕ್ತಿ ನಿಮ್ಮೊಳಗೆ ಹರಿಯುತ್ತಿದೆ. 10 ವರ್ಷಗಳ ಕನಸು ಈಗ ಜೀವಂತವಾಗಿದೆ. ದೈವದ ಕೃಪೆ ನಿಮ್ಮ ರೂಪದಲ್ಲೇ ಕಾರ್ಯಗತವಾಗಿದೆ. ನಿಮ್ಮ ನೆಮ್ಮದಿ ಈಗ ಕರ್ಮದ ಪೂರಣವಾಗುತ್ತದೆ. ಇದು ಯಾವ ವ್ಯಕ್ತಿಯೂ ಬದಲಾಯಿಸಲು ಸಾಧ್ಯವಿಲ್ಲದ ಯಥಾರ್ಥ ಸಮಯ. ಈ ನಕ್ಷತ್ರಯೋಗ ನಿಮ್ಮ ಜೀವನದ ಅತ್ಯಂತ ಚೈತನ್ಯಮಯ ಘಟ್ಟ. ಅದನ್ನು ನಂಬಿ, ಅನುಭವಿಸಿ, ಹೃದಯದಿಂದ ಧನ್ಯತೆ ಹೇಳಿ. ಯಾಕಂದರೆ ನಿಮ್ಮ ಕನಸು ನಿಜವಾಗುತ್ತಿದೆ. ಒಳಲ್ಲಿ ಒಂದು ಮೌನ ಕಣ್ಣೀರು ಬೀಳಲಿ. ಅದು ಕೃತಜ್ಞತೆಯ ನೀರು, ಅದು ಭಾಗ್ಯದ ಮಳೆ. ಇದೇ ನಿಮ್ಮ 10 ವರ್ಷದ ಸ್ವಪ್ನದ ನಿಜ. ಈಗ ಅದು ನಿಮ್ಮ ವಾಸ್ತವ. ಓಂ ಶಾಂತಿ, ಓಂ ಶಾಂತಿ. ದೈವದ ಆಶೀರ್ವಾದ ನಿಮಗೆ ಸದಾ ಇರಲಿ.